ಆ ನೀರು ಮೂರನೇ ಹಂತ ಶುದ್ಧೀಕರಣ ಬೇಕಾಗಿತ್ತು. ಇವರು ಮಾಡ್ತಾ ಇಲ್ಲ, ಕಿವಿಗೆ ಹಾಕೋತಾ ಇಲ್ಲ. ಆದರೆ ಈ ಕೆರೆಗಳು ತುಂಬಿರ್ತಕ್ಕಂಥ ನೀರನ್ನ ಡೈರೆಕ್ಟಾಗಿ ಯೂಸ್ ಮಾಡ್ತಿರೋದು. ನ್ಯಾಚುರಲ್ ಆಗಿ ವಾಟರ್ ಪರ್ಟಿಕ್ಯುಲೇಟ್ ಆಗಿ ಬೋರ್ವೆಲ್ಗೆ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿ ಯೂಸ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಡೈರೆಕ್ಟ್ ಆಗಿ ಬೋರ್ವೆಲ್ ಒಳಗಡೆ ನೀರು ಹೋಗ್ತಾ ಇದೆ, ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯೂಸ್ ಮಾಡಿದ್ರೆ ಈಗ ನ್ಯಾಚುರಲ್ ಆಗಿ ವಾಟರ್ನ ಭೂಮಿ ಒಳಗಡೆ ಹಿಂಗಿದ್ರೆ ಸಾಯಿಲ್ ಇಸ್ ದಿ ಬೆಟರ್ ಪ್ಯೂರಿಫಿಕೇಶನ್ ಆಫ್ ಫಾರ್ ಎನಿಥಿಂಗ್. ಎಲ್ಲ ಪ್ಯೂರಿಫಿಕೇಶನ್ ಸಾಯಿಲ್ ಅಲ್ಲಿ ಆಗೋದು. ಅವ್ರು ಮಾಡಿದ್ರೆ ಕೂಡ ಥರ್ಡ್ ಮಾಡಿದ್ರೆ ಕೂಡ ಮೂರನೇ ಹಂತ ಮಾಡಿದ್ರೆ ಕೂಡ ಏನೊಂದು ನ್ಯಾಚುರಲ್ ಆಗಿ ಮಾಡ್ತಕ್ಕಂಥದ್ದು ಅದು ಅದೇ ಮಣ್ಣನ್ನು ಹಾಕಿನೇ ಕಲ್ಲನ್ನು ಹಾಕಿ ಮಾಡ್ತಾರೆ. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ನೀರನ್ನ. ವಾಪಸ್ ಡೈರೆಕ್ಟ್ ಆಗಿ ಬೋರ್ವೆಲ್ ಇರ್ತಕ್ಕಂಥ ನೀರು ಹೋಗಿ ಸೇರ್ತಾ ಇದೆ. ಅಲ್ಲ, ನನ್ನ ಪ್ರಶ್ನೆ ಅದಲ್ಲ, ಬೋರ್ವೆಲ್ ಹೋಗ್ಲಿಲ್ಲ ನಿಲ್ಲಿಸ್ಬಿಟ್ರು ಅಂದ್ರೆ ಎರಡನೇ ಹಂತ ಶುದ್ಧೀಕರಣ ಸಾಕು ಅಂತೀರಾ? ಅದು ಅವ್ರು ಹೇಳ್ತಾ ಇದ್ದಾರೆ ನಾನು ಹೇಳ್ತಕ್ಕಂಥದ್ದು. ಸರ್ ನೀವು ಮಾತಾಡ್ಬೇಡಿ, ಅವ್ರು ಹೇಳಿ, ಜಿಲ್ಲಾಧ್ಯಕ್ಷರು ಹೇಳ್ಬೇಕಲ್ಲ. ಇವತ್ತು ಡೈರೆಕ್ಟ್ ಆಗಿ ಪೊಲ್ಯೂಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಅದನ್ನ ಶುದ್ಧೀಕರಣ ಮಾಡಿ ಎತ್ಕೊಂಡ್ ಬಂದು ಬಿಟ್ರೆ, ಮೂರನೇ ಹಂತ ಬಿಟ್ಟುಕೊಟ್ರೆ ಇಲ್ಲಿ ಇಲ್ಲಿ ಯಾರು ಕ್ರಮ ತಗೋತಾರೆ? ಕೆರೆಗಳಲ್ಲಿ ಬೋರ್ವೆಲ್ ಡೈರೆಕ್ಟ್ ತಗೊಂತಕ್ಕಂಥ ನೀರು ಮಾಡಿ ಮೋಟರ್ ಇಡ್ತಾರೆ, ಯಾರು ಕಾಯ್ತಾರೆ ಅದನ್ನ? ಅವ್ರು ಡೈರೆಕ್ಟ್ ಆಗಿ ಮೂರನೇ ಹಂತ ಮಾಡ್ಕೊಟ್ರೆ ಏನಾದ್ರು ಮಾಡ್ಬೋದಲ್ಲ. ನಮ್ಮ ಆಗ್ರಹ ಮೂರನೇ ಹಂತದ ಶುದ್ಧೀಕರಣ ಆಗ್ಲೇಬೇಕಂತ ಇದೆ. ಆಗ್ಲೇಬೇಕು. ಇದಕ್ಕೆ ಮೊದಲೇ ನೀವು ಬೋರ್ವೆಲ್ ಮುಚ್ಚಿದ್ರೆ ಸಾಕು, ಅದಕ್ಕೆ ಅನುದಾನ ಕೊಟ್ಟರೆ ಸಾಕು ಅಂತ ಹೇಳಿದ್ರಿ. ನಾನು ಹೇಳ್ತಕ್ಕಂಥದ್ದು ಈಗ ಮುಂದಿನ ಬೋರ್ವೆಲ್ ಏನು ಕೆರೆ ನೀರು ಬಿಡ್ತಾ ಇದ್ರೆ ಚಿಂತಾಮಣಿ ಅಂಡ್ ಶಿಡ್ಲಘಟ್ಟಕ್ಕೆ ಬುಡಕಿನ ಮುಂಚೆ ಬೋರ್ವೆಲ್ ಮುಂಚೆ ಅಂತ ಹೇಳ್ತಾ ಇದ್ವಿ. ಅದು ಅಲ್ಲಿಗೆ ಎರಡನೇ ಹಂತ ಸಾಕು ಅಂತ ನಾವು ಅಟ್ಲೀಸ್ಟ್ ಇದನ್ನ ನೀವು ತಡೀರಿ ಅಂತ ಹೇಳ್ತಾ ಇದೀವಿ. ಇಮಿಡಿಯೇಟ್ ಆಗಿ ಮಾಡಿ ಅಂತ ಹೇಳ್ತಾ ಇದೀವಿ. ಅದು ಒಂದು ಅವಾಂತರನ ತಡೀರಿ ಅಂತ ಹೇಳ್ತಾ ಇದೀವಿ. ಬಟ್ ನೀರು ಬಿಡ್ತಕ್ಕಂಥದ್ದು ಮೂರನೇ ಹಂತ ಶುದ್ಧೀಕರಣ ಮಾಡೋದನ್ನೇ ಬೆಟರ್, ಮಾಡಿದ್ರೆ ಒಳ್ಳೇದು. ಸರ್, HNVL ಯೋಜನೆ ತಂದಿದ್ದೆ ಈಗಿನ ಸಂಸದರಾದ ಸುಧಾಕರ್ ಸರ್ ಅವರು. ಆಗ ಇದೇ ರೈತ ಸಂಘದವರು ಎಲ್ಲ ಜನಸಾಮಾನ್ಯರೆಲ್ಲ ಹೋರಾಟ ಮಾಡಿದ್ರು, ಮೂರನೇ ಹಂತ ಶುದ್ಧೀಕರಣ ಮಾಡಿ ಅಂತ. ಆಗ ಅವರು ಅದಕ್ಕೆ ದನಿಗೂಡಿಸಲಿಲ್ಲ. ಈಗ ಮೂರನೇ ಹಂತ ಹೇಳಿದ್ರು. ಆಗ್ಲೇಬೇಕು ಅಂತಾನೆ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಸ್ವತಃ ಅವತ್ತಿನ ಮಿನಿಸ್ಟರ್ ಆಗಿದ್ದಂತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಮೂರನೇ ಹಂತದ ಶುದ್ಧೀಕರಣ ಅಗತ್ಯ ಇಲ್ಲ ಅಂತಂದ್ರು. ನಾವು ಸರ್ ವಿಜ್ಞಾನಿಗಳೆಲ್ಲ ಹೇಳಿದ್ದಾರೆ ಇದರಲ್ಲಿ ಇನ್ನೂ ವಿಷಕಾರಿ ಅಂಶಗಳು ಇರ್ತವೆ ಅಂದಾಗ ಆ ಥರದ್ದು ಏನಾರು ಇದ್ರೆ ಅದನ್ನ ಮುಂದೆ ಗಮನಿಸೋಣ, ಸದ್ಯಕ್ಕೆ ಅದರ ಅಗತ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅಂದ್ರೆ ಒಂದ್ ನಿಮಿಷ ಸ್ಪಷ್ಟಪಡಿಸ್ತೀವಿ, ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಯಾರೇ ಆಗಲಿ ಅಧಿಕಾರದಲ್ಲಿದ್ದಾಗ ಅಗತ್ಯ ಇಲ್ಲ ಅಂತ ಹೇಳ್ತಾರೆ, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಸಂಸ್ಕರಣೆ ಅಗತ್ಯ ಇದೆ ಅಂತ ಹೇಳ್ತಾರೆ. ಆಯ್ತಲ್ಲ, ಇದೇ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಎರಡೇ ವರ್ಷದಲ್ಲಿ ಎತ್ತಿನೊಳಗೆ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಎರಡೇ ವರ್ಷದಲ್ಲಿ ಎತ್ತಿನೊಳಗೆ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಎರಡೇ ವರ್ಷದಲ್ಲಿ ಎತ್ತಿನೊಳಗೆ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಕಾರ್ಮಿಕರು ಸಾಕಷ್ಟು ಗೂಡ್ ಮಾರ್ಕೆಟ್ ಅಲ್ಲಿ ಗೂಡ್ನ ರೇಷ್ಮೆ ತೆಗಿತಕ್ಕಂಥ ಕಾರ್ಮಿಕರು ತುಂಬಾ ಇದ್ದಾರೆ. ಅವರಿಗೆ ಸಾಕಷ್ಟು ಅವರಿಗೆ ಆರೋಗ್ಯ ಕೆಡ್ತಾ ಇದೆ. ಒಳ್ಳೆ ದರ್ಜೆಯ ಹಾಸ್ಪಿಟ್ಲ್ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನ ಕೆಲಸ ಮಾಡ್ಬೇಕಂತ ಆಗ್ರಹ ಮಾಡ್ತೀವಿ. ಶಿಡ್ಲಘಟ್ಟದಲ್ಲಿ ಕೂಡ, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ನ ಏನು ಇವತ್ತು ದೊಡ್ಡ ಮಟ್ಟಕ್ಕೆ ಬಂದಿದೆ. ಈಗ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾ ಇದ್ದಾರೆ, ಆದರೆ ಅವರು ಕಾಲೇಜ್ ಹತ್ರ ಹಾಸ್ಪಿಟ್ಲ್ ಇಲ್ಲ. ಇವತ್ತು ಜಿಲ್ಲಾ ಕೇಂದ್ರಕ್ಕೆ, ಜಿಲ್ಲಾ ಹಾಸ್ಪಿಟ್ಲಿಗೆ ಬಂದು ಇವತ್ತು ಅವರು ಕಲಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಆಸ್ಪತ್ರೆನ ಅಲ್ಲಿ ಕಾಲೇಜಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಅದನ್ನ ಬಿಟ್ಟು ಇವತ್ತು ಬೇರೆ ಯೋಜನೆಗಳು ತಗೊಂಡು ಮಾಡೋಕೆ ಹೊರಟ್ರೆ ಇವತ್ತು ಆರೋಗ್ಯ ಕೇಂದ್ರದಲ್ಲಿ ಏನಿದೆ ಫೆಸಿಲಿಟಿ ಕಡಿಮೆ ಇದೆ. ಕಾಲೇಜ್ ಹತ್ರನೇ ಒಂದು ಆಸ್ಪತ್ರೆ ಮಾಡ್ತಕ್ಕಂಥದ್ದು. ಎಲ್ಲ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅದೇ ಮೆಡಿಕಲ್ ಕಾಲೇಜಲ್ಲಿ ಆಸ್ಪತ್ರೆ ಇರುತ್ತೆ. ಸ್ಟೂಡೆಂಟ್ಸ್ಗೆ ಆಸ್ಪತ್ರೆ ರೋಗಿಗಳಿಲ್ಲ ಅಂತ ಹೇಳಿದ್ರೆ ಕಲಿಯೋಕ್ಕಾಗಲ್ಲ. ಅದನ್ನು ತಗೊಳ್ತಾರೆ ಅಂದ್ಕೊಂಡಿದ್ವಿ, ಇವತ್ತು ಅದನ್ನು ತಗೊಂಡಿಲ್ಲ. ಅದರಿಂದ ದಯಮಾಡಿ ಇಲ್ಲಿ ಮುಂದಿನ ದಿನಗಳಲ್ಲಿ ಇಮಿಡಿಯೇಟ್ ಆಗಿ ಇಲ್ಲಿ ಕಾಲೇಜಲ್ಲಿ ಆಸ್ಪತ್ರೆ ಮಾಡಬೇಕು, ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಚಿಕಿತ್ಸೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀವಿ. ಅದನ್ನು ನಂದಿ ಬೆಟ್ಟದಲ್ಲಿ ಇವತ್ತೇನು ನೀವು ಮಾಡಿದ್ದೀರಾ, ನಂದಿ ಬೆಟ್ಟದಲ್ಲಿ ರೋಪೇ ಮಾಡ್ಬೇಕಂತ ಇತ್ತು, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಈ ಒಂದು ನಂದಿ ಬೆಟ್ಟ ಇವತ್ತು ನಮ್ಮ ದೇಶದಲ್ಲಿ ಪ್ರಸಿದ್ಧಿ ಆಗಿರ್ತಕ್ಕಂಥ ಕೇಂದ್ರ. ಅಲ್ಲಿರ್ತಕ್ಕಂಥ ಸಾಕಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು, ಅದ್ರ ಬಗ್ಗೆನೂ ಏನು ಚಕಾರ ಎತ್ತಿಲ್ಲ.
ರೋಪ್ವೇ ಬಗ್ಗೆನೂ ಈ ಒಂದು ಸಭೆಯಲ್ಲಿ ತೀರ್ಮಾನ ಏನೂ ಆಗಿಲ್ಲ. ಅದು ನಿರೀಕ್ಷೆ ಇತ್ತು, ಅದು ನಿರೀಕ್ಷೆ ಹುಸಿ ಆಗಿದೆ. ಈಗ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಏನು ಬರ್ತಾ ಇದೆ, ರಿಪೋರ್ಟ್ ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು ಈ ಅಡಲ್ಟ್ರೇಷನ್ನಿಂದ, ಫುಡ್ ಅಡಲ್ಟ್ರೇಷನ್ನಿಂದ ಆಗ್ತಾ ಇದೆ. ಅದಕ್ಕೆ ಗೈಡ್ಲೈನ್ಸ್ ಯಾವುದೂ ಇಲ್ಲ. ಈಗ ಸಾಕಷ್ಟು ರಸ್ತೆ ಬದಿಯಲ್ಲಿ ಒಂದು ಏನು ತಿಂಡಿ ಮಾಡ್ತಾರೆ, ಗೈಡ್ಲೈನ್ಸ್ ಇಲ್ಲ ಅದಕ್ಕೆ. ಅವ್ರು ಯೂಸ್ ಮಾಡ್ತಕ್ಕಂಥ ಆಯಿಲ್ ಏನು ಯೂಸ್ ಮಾಡ್ತಾರೆ, ಅದು ಎಷ್ಟು ಸಾರಿ ಅದನ್ನು ರೋಸ್ಟ್ ಮಾಡ್ತಾರೆ, ಅದನ್ನೇ ಯೂಸ್ ಮಾಡ್ತಕ್ಕಂಥದ್ದನ್ನು ಎಲ್ಲಿ ಗೈಡ್ಲೈನ್ಸ್ ತಂದಿದ್ದೀರಾ, ಏನು ನಿಯಮ ಮಾಡಿದ್ದೀರಾ? ಅವ್ರು ಮಾಡಿದ್ದೇ ನಿಯಮ ಆಗಿದೆ. ಅದು ಬಂದು ದುಡ್ಡು ಕೊಟ್ಟು ರುಚಿ ಇದ್ದಂತೆ ತಿನ್ಬಿಡ್ತಾರೆ. ಆರೋಗ್ಯ ಕೆಡ್ತಾ ಇದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ತೊಂದರೆ ಆಗುತ್ತೆ. ಇದಕ್ಕೆ ಗೈಡ್ಲೈನ್ಸ್ ತರಬೇಕು. ಗೈಡ್ಲೈನ್ಸ್ ತಂದಿಲ್ಲ ಅಂತ ಹೇಳಿದ್ರೆ ತಿಂತಕ್ಕಂಥವ್ರನ್ನ ಪಾಪ ಆರೋಗ್ಯ ಕೆಡ್ತದೆ ಮುಂದಿನ ದಿನಗಳಲ್ಲಿ. ಈಗಲೇ ಕೆಟ್ಟಿದೆ. ಹಾರ್ಟ್ ಅಟ್ಯಾಕ್ ಬರ್ತಾ ಇರ್ತಕ್ಕಂಥದ್ದು ಅಡಲ್ಟ್ರೇಷನ್ದಾನೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಇಮಿಡಿಯೇಟ್ ಆಗಿ ಗೈಡ್ಲೈನ್ಸ್ ತರಬೇಕು. ಈ ಆರೋಗ್ಯದ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಒಂದು ಎಲ್ಲರದು ಒಂದು ಮನೋಭಾವನೆ ಇತ್ತು. ಅದು ಏನು ಮಾಡಿಲ್ಲ, ಅದು ಹುಸಿಯಾಗಿದೆ. ಯಾವುದೆಲ್ಲ ಇವತ್ತು ಅನುಮೋದನೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಡೆಡ್ಲೈನ್ ಇಲ್ಲ. ಇವತ್ತೇನು 2 ವರ್ಷ ಅಂತ ಹೇಳಿದಿರ, ಇವತ್ತು ಎತ್ತಿನ ಒಳಗೆ ನೀರಿಗೆ ಹೇಳ್ತಾ ಇದ್ದೀರಾ. 2 ವರ್ಷ ಆಯಿತು ಸರ್ಕಾರ ಬಂದು, ಮತ್ತೆ 2 ವರ್ಷ ಹೇಳ್ತಾ ಇದ್ದೀರಾ. ಅದು ಏನು ಗ್ಯಾರಂಟಿ ಯಾವುದೂ ಇಲ್ಲ. ಕೊಟ್ಟಿರ್ತಕ್ಕಂಥ ಕೆಲಸಗಳು ಕೂಡ ಅನುಮೋದನೆ ಮಾಡಿರ್ತಕ್ಕ ಕೆಲಸಗಳಿಗೂ ಯಾವುದೂ ಡೆಡ್ಲೈನ್ಸ್ ಕೊಟ್ಟಿಲ್ಲ. ಆ ಪ್ರಾಜೆಕ್ಟ್ಗೆ ಅನುಮೋದನೆ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಿ ಯಾವುದು ಮುಗಿಸ್ತೀವಿ ಅಂತಕ್ಕಂಥ ಡೆಡ್ಲೈನ್ ಕೊಟ್ಟರೆ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ ಅಂತಕ್ಕಂಥದ್ದು ಈ ಮುಖಾಂತರ ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದೇ ರೀತಿ ಸಾಕಷ್ಟು ಏನು ನಮಗೆಲ್ಲ ಆಸೆ ಇತ್ತು, BJP ಸರ್ಕಾರದಲ್ಲಿರ್ತಕ್ಕಂಥ ಸಾಕಷ್ಟು ಏನು ಹೈಟೆಕ್ ಮಾರ್ಕೆಟ್ ಮಾಡ್ಬೇಕಂತಕ್ಕಂಥದ್ದು, ಆಸ್ಪತ್ರೆದು BJP ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಅನುಮೋದನೆ ಮಾಡಿದಿರ. ಡೆಡ್ಲೈನ್ ಇಲ್ಲ. ಡೆಡ್ಲೈನ್ ಮಾಡಿ ಕೆಲಸ ಮಾಡಬೇಕಂತ ಏನು ಆಸೆ ಇತ್ತು, ಹುಸಿಯಾಗಿದೆ. ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಡೆಡ್ಲೈನ್ ಮಾಡಿ ಹಾಕಿ ಕೆಲಸ ಮುಗಿಸ್ಬೇಕಂತ ತಮ್ಮೆಲ್ಲ ಮುಖಾಂತರ ವಿನಂತಿ ಮಾಡ್ಕೊತೀವಿ, ಆಗ್ರಹ ಮಾಡ್ಕೊತೀವಿ. ಒಂದು ಪ್ರಶ್ನೆ ಇದೆ ಸರ್.